ನಾನು ನಿದ್ದೆ ಬಂತು ಅಂತೇಳಿ ನಿನ್ಸ್ ಮಲ್ಗಿರ್ತೀವಿ, ಹ್ಮ್. ಡೀಸೆಲ್ ಹೋಯ್ತು, ಹಾ ನೀನ್ ಯಾಕಪ್ಪ ಅಲ್ಲಿ ಮಲ್ಗೆ ಓನರ್ ಕೇಳೋದು. ಬನಾರಸ್ ಕಾಶಿ ಹತ್ರ ನಾನು ಡೋನರ್ ಬರ್ತಾಯಿನಿ, ಒಂದ್ ಬೈ ಬಿಟ್ಟಿದ್ರು, ಆಪೋಸಿಟ್ ಒಂದು ಆಟೋದವನು ಅಲ್ಲೇ ನಿನ್ಸ್ಕಿದ್ದ, ಆರೋ ನೋಡ್ತಾ ಇದೀನಿ ಸೈಡ್ ನಾಗಿ ರೈಡ್ ಕೇಳ್ಕೊಂಬಿಟ್ಟ, ಹಾ ಗುದ್ದು ಟಚ್ ಆಯ್ತು. ಟಚ್ ಆಯ್ತು. ಹೋದ್ರೇನೆ ಅವ್ರಿಗೆ ಡ್ರೈವಿಂಗ್ ಬರುತ್ತೆ ಅಂತ ಎಲ್ಲೋ ಕೇಳ್ದಂಗಿತ್ತೆ. ಹಳೆ ಡ್ರೈವರ್ಗಳು ಇರ್ತಾರೆ, ಹಾ ಅಂದ್ರೆ ನಾವ್ ನೋಡಿಲ್ಲ ಇದುವರೆಗೂ ಯಾವ್ದು, ಹಾ ಅಂದ್ರೆ ಅವ್ರಿಗೆ ಅದೇನೋ ಕುಡಿದ್ರೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂತಾರೆ. ನೋಡಿ ಎಷ್ಟೋ ಜನ ಗಾಡಿ ಹಾಕಿದಾರೆ ಸರ್, ತಂದೆ 2 ತಿಂಗಳು 3 ತಿಂಗಳು ಗಾಡಿ ಓಡಿಸಿ ಹಾ ಗಾಡಿನ ಸೀಸ್ ಆಗಿ ಆಗ- ಮನೆ ಕಡೆ ಲಾಸ್ ಮಾಡ್ಕೊಂಡು ಎಷ್ಟೋ ಜನ ಸತ್ತು ಹೋಗಿದಾರೆ ಸರ್. ಈಗ ಒಂದು ಲೋಡ್ ಹೋದ್ರೆ ಎಷ್ಟು ಉಳಿಬಹುದು, ಏನಾದ್ರೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸರಿ ದೇವರಾಣಿ ಡ್ರೈವಿಂಗ್ ಫೀಲ್ಡೇ ಬೇಡ ಅನ್ಸ್ಬಿಡ್ತೈತೆ, ನಿಮ್ದೇ ಎಲ್ಲ ಕೂಲಿ ಪಾಲಿ ಮಾಡ್ಕೊಂಡು ತಿನ್ಬಿಡೋಣ ಅನ್ಸೈತೆ ಸರ್. ಡ್ರೈವರ್ ಆದ್ರೆ ಶ್ರೀಮಂತರ ಮೇಲೆ ಹುಟ್ಟಬೇಕು, ಇಲ್ಲಾಂದ್ರೆ ಫುಲ್ ಬಡವರು ಆಗ್ಬೇಕು. ಅಂದ್ರೆ ಈಗ ದುಡ್ಡು ಕೊಟ್ಟಿದೀವಿ, ಅವ್ರೆ ಕಳ್ತನ ಮಾಡಿಸ್ತಾರೆ. ಈಗ ನಮ್ ಫ್ರೆಂಡ್ಗ ಒಂದ್ 2-3 ಆತರ ಆಗಿದೆ. ನನ್ ಗಾಡಿ ಅಡ್ಡ ಹಾಕ್ಬಿಟ್ಟು ಇಲ್ಲಿ ಮುಂದೆ ಆಟಿ ಹೋಗನೆ ಅಂತೇಳಿ ನಿನ್ಸ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗಿದ್ರು, 5,000 ರೂಪಾಯಿನ ಕಿತ್ಕೊಂಡು ಹೋಗಿದ್ರು. ಅಂತ ಅಂತಾರೆ. ಈಗ ನಮ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗ್ತೀವಲ್ಲ ನಾವು, ಈಗ ಟ್ರಾನ್ಸ್ಪೋರ್ಟ್ ನಮ್ಗೆ ಗೊತ್ತಿರಲ್ಲ, ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಮಿಷನ್ ಕೊಡಿ, ಈಗ 40,000 ಬಾಡಿಗೆ ಇರುತ್ತೆ ಅಂತ ಹೇಳಿ 50,000 ಅಲ್ಲಿ ಕೊಡ್ತಾರೆ ಬಾಡಿಗೆ, ನಮ್ಗೆ 10,000 ಕೊಡಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ನೋಡ್ರೆ ಟ್ರಾನ್ಸ್ಪೋರ್ಟ್ ಕೂಡ ಇರಲ್ಲ ಸರ್, ಲೋಡಿಂಗ್ ಪಾಯಿಂಟ್ ಇರಲ್ಲ. ಈ ತರ UP ಕಡೆ, ನನ್ಗೆ UP ಆಗಿದೆ. ಆಮೇಲೆ UP ಇಲ್ಲಿ ಕವಾಸ ಬಾರ್ಡರ್ ಅಂತ ಇದೆ, ನನ್ ಗಾಡಿ ಅಡ್ಡ ಹಾಕ್ಬಿಟ್ಟು ಇಲ್ಲಿ ಮುಂದೆ ಆಟಿ ಹೋಗನೆ ಅಂತೇಳಿ ನಿನ್ಸ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗಿದ್ರು, 5,000 ರೂಪಾಯಿನ ಕಿತ್ಕೊಂಡು ಹೋಗಿದ್ರು. ಆತರ ಮಾಡ್ತಾರೆ ಸರ್. ಆಮೇಲೆ ಲೋಡ್ ಮಾಡಿದಾಗ ಟ್ರಾನ್ಸ್ಪೋರ್ಟ್ ಕಡೆಯಿಂದನೂ ಎಲ್ಲ ಮೋಸಗಳು ಗೊತ್ತಿರೋ ಟ್ರಾನ್ಸ್ಪೋರ್ಟ್ ಕಡೆ ಹೋದ್ರೆ ಪರವಾಗಿಲ್ಲ ಸರ್. ಈಗ ಒಂದೊಂದ್ ಕಡೆ ಲಾಂಗ್ ಹೋಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಪೋರ್ಟ್ ನಮ್ ಪರಿಚಯ ಇರಲ್ಲ, ಅವರೇ ಬರ್ತಾರೆ, ಲೋಡ್ ಐತೆ ಕಟ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಮ್ ಫ್ರೆಂಡ್ಗೇನೆ ಆಗೈತೆ ಸರ್ ಇದೇ ತರ. ನಾನು ಹೇಳ್ದೆ ಬೇಡ ಬೇಡ ಅಂತ ಹೇಳ್ದೆ, ಹೋದ್ರು, ಹೋಗಿ ಅಷ್ಟು 20,000 ರೂಪಾಯಿ ಕಿತ್ಕೊಂಡು ಹೋಗೋದು ಸರ್. ಅಂದ್ರೆ ಯಾಕೆ ಅಂದ್ರೆ ನಿಂಗೆ ಲೋಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಸರ್ ಈಗ ಲೋಡ್ ಐತೆ ಹೋಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈಗ ಕರ್ನಾಟಕ ಗಾಡಿಗೆ ಅಂದ್ರೆ ಟೈಮಿಂಗ್ಸ್ ಪಾಲ್ ತುಂಬಿರ್ತಾರೆ, ಖಾಲಿ ಮಾಡಿರ್ತಾರೆ, ದುಡ್ಡಿರುತ್ತೆ, ಗೊತ್ತಿರುತ್ತೆ, ಇವ್ರು ಕಳ್ಸ್ಬಿಟ್ಟು ದುಡ್ಡು ಕಿತ್ಕೋಣ ಅಂತ ಪ್ಲಾನಿಂಗ್ ಅಲ್ಲಿ. ಆತರ ನಮ್ ಕಣ್ಮುಂದೆ ಎಷ್ಟು ಜನ ಆಗಿದಾವೆ. ದಯವಿಟ್ಟು ಈ ತರ ಯಾರು ಮೋಸ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ ಸರ್. ಲೋಡಿಂಗ್ ಅನ್ಲೋಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಲೋಡಿಂಗ್ ಅಂದ್ರೆ ಈಗ ಒಂದೊಂದ್ ಕಡೆ ಲೋಡಿಂಗ್ ಏನು ಸಿಗ್ಲಿಲ್ಲ, ನಾವೇ ಲೋಡ್ ಮಾಡ್ಬೇಕು. ನೀವೇ ಲೋಡ್ ಮಾಡ್ಬೇಕು? ನಾನು ಒಂದ್ 2 ಕಡೆ ಲೋಡಿಂಗ್ ಅನ್ಲೋಡಿಂಗ್ ಮಾಡಿದೀನಿ ಸರ್. ಟೈಮ್ ಕಸ್ಟಮರ್ ಯಾರು ಬಂದಿರಲ್ಲ ಆಳುಗಳು, ಟೈಮಲ್ಲಿ ನಮ್ಗೆಲ್ಲೋ ಅರ್ಜೆಂಟ್ ಬೇರೆ ಕಡೆ ಲೋಡ್ ಬಂದಿರುತ್ತೆ, ಹೋಗ್ಬೇಕು. ಆ ಟೈಮಲ್ಲಿ ನಾವು ಎಲ್ಲ ಇದ್ ಮಾಡಿದೀವಿ ಸರ್. ನೀವು ಒಂದ್ ಸ್ವಲ್ಪ ಅವ್ರಿಗೆ ಅವ್ರ ಜೊತೆಗೆ ಯಾರಾದ್ರೂ ಇದ್ರೆ ಅವ್ರ ಜೊತೆ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್. ಈಗ ಲೋಡ್ ಗಳು ಬರುತ್ತಲ್ಲ, ಈ ಟೈಮ್ ಹೇಳಿರ್ತಾರೆ, ಆ ಟೈಮ್ ಹೋಗಿರ್ತೀರಾ, ಬಟ್ ಒಂದೊಂದ್ಸತಿ ಲೋಡ್ ಆಗಲ್ಲ. ಲೋಡ್ ಆಗಲ್ಲ ಅಂದ್ರೆ ಒಂದ್ 2 ದಿವಸ 3 ದಿವಸ ಲೋಡ್ ಆಗಲ್ಲ, 2 ದಿವಸ 3 ದಿವಸ. ಆಮೇಲೆ ಕಂಪ್ನಿ ಒಳಗೆ ಹೋಗ್ತೀವಿ, ಕಂಪ್ನಿ ಒಳಗೆ ಹೋದ್ರೆ ಲೋಡಿಂಗ್ ಆಗಲ್ಲ ಸರ್, ಅಲ್ಲಿ ಊಟ ಅಷ್ಟೇ ಸೆಟ್ ಆಗಲ್ಲ, ಊಟನ ಸಿಗಲ್ಲ, ಅದೊಂದು ಹಿಂಸೆ. ಮತ್ತೆ ಅಲ್ಲಿ ಏನು ಫೆಸಿಲಿಟಿ ಇರಲ್ಲ ಸರ್, ಮಲಿಕಣಕ್ಕೆ ಸೊಳ್ಳೆ ಕೈ ಕಚ್ಚಿಸ್ಕೊಬೇಕು. ಒಂದೊಂದ್ಸತಿ ದೇವರಾಣಿ ಡ್ರೈವಿಂಗ್ ಫೀಲ್ಡೇ ಬೇಡ ಅನ್ಸ್ಬಿಡ್ತೈತೆ, ನಿಮ್ದೇ ಎಲ್ಲ ಕೂಲಿ ಪಾಲಿ ಮಾಡ್ಕೊಂಡು ತಿನ್ಬಿಡೋಣ ಅನ್ಸೈತೆ ಸರ್. ಡ್ರೈವರ್ ಆದ್ರೆ ಶ್ರೀಮಂತರ ಮೇಲೆ ಹುಟ್ಟಬೇಕು, ಇಲ್ಲಾಂದ್ರೆ ಫುಲ್ ಬಡವರು ಆಗ್ಬೇಕು. ಈ ಮಿಡಲ್ ಕ್ಲಾಸ್ ಇದ್ರೆ ಜೀವನನೇ ಸರ್ ಹೋಗಲ್ಲ. ಆತರ ನಮ್ ಡ್ರೈವಿಂಗ್ ಫೀಲ್ಡ್ ಒಂಥರ ಇರೋದ್ರಲ್ಲಿ ಇದೆ ಬೆಸ್ಟ್, ಇಲ್ಲಾಂದ್ರೂ ವೇಸ್ಟ್ ಸರ್. ಆತರ ಬಿಡಂಗೂ ಇಲ್ಲ, ಹೋಗಂಗಿಲ್ಲ, ಸೆಂಟ್ರಲ್ ಇರ್ತೀವಲ್ಲ ಆತರ ಇದು. ಅಂದ್ರೆ ಈಗ ಲೋಡಿಂಗ್ ಅಲ್ಲಿ ಹೋಗಿರ್ತೀರಾ, 2 ದಿನ ನೀವು ಅಲ್ಲೇ ವೇಟ್ ಮಾಡ್ಬೇಕಾಗತ್ತೆ. ಹೌದು, ಈಗ ಬೇರೆ ಕಡೆ ಹೋದ್ರೆ ಅಲ್ಲೂ 2 ದಿವಸ ಕಾಯ್ಲೇಬೇಕಾಗುತ್ತೆ, ಅದಕ್ಕೋಸ್ಕರ ಇಲ್ಲೇ 2 ದಿವಸ ಕಾಯ್ಬಿಟ್ಟು ಇಲ್ಲೇ ಲೋಡ್ ಇದೆಯಲ್ಲ ಇನ್ನು 2 ದಿವಸ ಕಾಯೋಣ ಅಂತ. ಅಂದ್ರೆ ಲೋಡಿ ಅಂದ್ರೆ 2 ದಿನ ವೇಟ್ ಮಾಡಿದಕ್ಕೆ ಅವ್ರನ್ನ ಎಕ್ಸ್ಟ್ರಾ ಕೊಡಲ್ಲ ಸರ್, ಏನು ಕೊಡಲ್ಲ. ಅಲ್ಲಿ ಖಾಲಿ ಮಾಡು ಹಾಕೊಡ್ತೀನಿ ಅಂತಾರೆ, ಆಮೇಲೆ ನಾಳೆ ಫೋನ್ ರಿಸೀವ್ ಮಾಡಲ್ಲ, ರಿಸೀವ್ ದುಡ್ಡು ಕೊಡ್ತಾರೆ, ರಿಸೀವ್ ದುಡ್ಡು ಫೋನ್ ಎತ್ತಲ್ಲ, ಆಧಾರ ಮಾಡ್ತಾರೆ. ಒಂದೊಂದ್ ಕಡೆ ನಮ್ಗೆ ಲೋಡ್ ಮಾಡಿ ಗಾಡಿನೇ ಬೇಡ ಅನ್ಸ್ಬಿಡ್ತೈತೆ ಸರ್. ಇರೋದ್ರಲ್ಲಿ ಡ್ರೈವಿಂಗ್ ಬೆಸ್ಟ್ ಅನ್ಸ್ಬಿಡ್ತೈತೆ, ಡ್ರೈವರ್ ಆಗಿದ್ರೆ ಬೆಸ್ಟ್ ಅನ್ಸೈತೆ. ಬೇರೆ ಒಂದು ಗಾಡಿಗೆ ಡ್ರೈವರ್ ಆಗಿರೋದು, ಬೇರೆ ಒಂದು ಗಾಡಿಗೆ ಡ್ರೈವರ್ ಆದ್ರೆ ಎಲ್ಲಾನು ಕೂಡ ಅವರೇ ನೋಡ್ಕೊಂತಾರೆ ಸರ್. ಇಲ್ಲಿಂದ ಇಲ್ಲಿಗೆ ಹೋಗುವಂತಾರೆ, ನೀವು ಅಲ್ಲಿಗೆ ಹೋಗ್ಬೇಕಷ್ಟೇ. ಹೌದು. ಈ ಕೆಲವೊಬ್ರು ಡ್ರೈವರ್ ಅಂದ್ರೆ ಅವರೇ ಲೋಡ್ ಹೊಡ್ಕೊಂಡು ಇದ್ ಮಾಡ್ಕೊಂತಾರೆ, ಆತರ. ಇದರಲ್ಲಿ ಸರ್ ಡ್ರೈವರ್ ಅಂತ ಅಂದ್ರೆ ಈಗ ಡ್ರೈವಿಂಗ್ ಫೀಲ್ಡ್ ಗೊತ್ತಿದ್ರೆ ಓನರ್ ಆಗ್ಲಿ ಪರವಾಗಿಲ್ಲ, ಸ್ಟಾರ್ಟಿಂಗ್ ಬರೋ ಡ್ರೈವಿಂಗ್ ಮಾಡೋದು ಬೆಸ್ಟ್ ಸರ್. ಈಗ ಈಗಿನ ಸಿಚುವೇಶನ್ ಅಲ್ಲಿ ಹೊಸ ಗಾಡಿಗಳು ತಗೊಳೋದು ಸುರಾಗಲ್ಲ ಸರ್. ಈಗ ಮಾರ್ಕೆಟ್ ಫುಲ್ ಬಿದ್ದೋಗೈತೆ, ಏನೋ ತಕ್ಕ ಮಾಡ್ಕೇನೋ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಟ್ರಾನ್ಸ್ಪೋರ್ಟ್ ಸಪೋರ್ಟ್ ಇದ್ರೆ ಗಾಡಿಗಳು ಮಾಡ್ಬೋದು. ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅವ್ನಿಗೆ ಗಾಡಿ ತಗೋಬೇಕು ಅಂದ್ರೆ. ಸರ್ ಒಂದು ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಅವ್ರ ಮೇಲೆ ಡಿಪೆಂಡ್ ಸರ್, ಅವ್ರ ಕೆಪಾಸಿಟಿ. ಈಗ ಎಲ್ಲಾ ಕಡೆ ಚೆನ್ನಾಗಿ ಲಿಂಕ್ ಇರುತ್ತೆ ಅಂತ ಮಾಡೋ ನಡೀತೈತೆ. ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟಿಂಗ್ ಅಂದ್ರೆ ಈಗಲೇ ಇತ್ತೀಚೆಗೆ ಲಾರಿಗಳ ಹೊಡೆಯಕ್ ಕಲ್ತಿರ್ತಾರೆ, ಸಡನ್ ಆಗಿ ಹಾಕ್ಬಿಡೋದು. ಸರ್ ಈಗ ಹೆಂಗೆ ಅಂತಂದ್ರೆ, ಈಗ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಅಲ್ಲ ಬೆಂಗಳೂರು ಅಂತೀನಿ ಶ್ರೀನಗರ, ಬಾಡಿಗೆ 1 ಲಕ್ಷನೋ 2 ಲಕ್ಷನೋ ಅನ್ಕೊಳ್ಳಿ. ಈಗ ಬಾಡಿಗೆಗಳು ನೋಡ್ತಾರೆ, ಖರ್ಚು ನೋಡೋದ ಸೆಂಟ್ರಲ್ ಖರ್ಚು, ಅದು ನೋಡಿ ಎಷ್ಟೋ ಜನ ಗಾಡಿ ಹಾಕಿದಾರೆ ಸರ್. ತಂದೆ 2 ತಿಂಗಳು 3 ತಿಂಗಳು ಗಾಡಿ ಓಡಿಸಿ ಗಾಡಿನ ಸೀಸ್ ಆಗಿ ಮನೆ ಕಡೆ ಲಾಸ್ ಮಾಡ್ಕೊಂಡು ಎಷ್ಟೋ ಜನ ಸತ್ತು ಹೋಗಿದಾರೆ ಸರ್, ಸಾಲ ಬಾಧ ಇದ್ ಮಾಡಕ್ಕಾಗದೆ. ಅದಕ್ಕೋಸ್ಕರ ಅದೊಂದು ಹೇಳ್ತೀನಿ, ತರ ಎಲ್ಲ ನೋಡ್ ಮಾಡಕ್ ಹೋಗ್ಬಿಡಿ ಯಾರುನು. ಇನ್ನೊಂದಂದ್ರೆ ನೀವು ಗೊತ್ತಿಲ್ಲ ಊರ್ಗ್ ಹೋಗ್ಬಿಡ್ತೀರಾ, ಅಲ್ಲಿ ಮಾರ್ಕೆಟ್ ಎಲ್ಲಿರುತ್ತೋ ಅದೇ ರೀತಿ ಎಲ್ಲ ಕೆಲವೊಂದ್ಸತಿ
ಅನ್ಲೋಡಿಂಗ್ ಪಾಯಿಂಟ್ ಕೂಡ ರಾಂಗ್ ಇರುತ್ತೆ. ಆಪೋಸಿಟ್ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡ್ತಾರೆ ದುಡ್ಡು ಕೇಳ್ಬೇಕಲ್ಲ, ಆ ಕಡೆ ಕರ್ನಾಟಕ ಗಾಡಿಗಳನ್ನ ಕಾಯ್ತಾ ಇರ್ತಾರೆ, ಬೇರೆ ರಾಜ್ಯಗಳ ಗಾಡಿಗಳು ಕಾಯ್ತಾ ಇರ್ತಾರೆ. ಅಲ್ಲಿ ನೋ ಎಂಟ್ರಿ ಇರಲ್ಲ, ಹಂಗ ತಿರ್ಗಿಸ್ಕೊಂಬ ಹಂಗ ಇಲ್ಲ 200 ರೂಪಾಯಿ ಕೊಡು 200 ರೂಪಾಯಿ ಕೊಡು ಎಂಟ್ರಿ ಕೊಡು ಬಿಡ್ತೀನಿ ಆತರ ಮಾಡ್ತಾರೆ. ಹೌದು ಆ ರೀತಿನೂ ಮಾಡ್ತಾ ಇರ್ತಾರೆ ಸರ್. ಮತ್ತೆ ಅಂದ್ರೆ ಈಗ ಅನ್ಲೋಡಿಂಗ್ ಆಗುತ್ತೆ, ಅನ್ಲೋಡಿಂಗ್ ಆದ್ಮೇಲೆ ನಿಮ್ಗೆ ಅಲ್ಲಿ ಲೋಡಿಂಗ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಈಗ ಅನ್ಲೋಡಿಂಗ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ ಬೇರೆ ದೇಶಕ್ಕೆ, ಈಗ ನಮ್ಗೆ ಅನ್ಲೋಡಿಂಗ್ ಆಮೇಲೆ ದುಡ್ಡು ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ. ನಾವು ಅಲ್ಲೇ ಹೋಗ್ಬಿಟ್ಟು ಮನಿ ಟ್ರಾನ್ಸ್ಫರ್ ಮಾಡ್ಸ್ಕೊಬೇಕು, 500 ರೂಪಾಯಿ 1000 ರೂಪಾಯಿ ಖರ್ಚಾಗ್ಲಿ. ಆಮೇಲೆ ಅವನೇ ಖಾಲಿ ಮಾಡ್ದಲ್ಲ, ಮೊನ್ನೆ ಅವನೇ ಫೋನ್ ಮಾಡ್ತಾನೆ, ಇಲ್ಲಿ ಲೋಡ್ ಆಯ್ತು ಹೋಗು ಅಂತ. ಆತರ ಅವ್ರು ಯಾವಾಗ ಹೇಳ್ತಾರೆ ಹಿಂದೆ ಏನಾನ ಕಳ್ಸಿರ್ತಾರೆ, ಅಂದ್ರೆ ಈಗ ದುಡ್ಡು ಕೊಟ್ಟಿದೀವಿ ಅವ್ರೇ ಕಳ್ತನ ಮಾಡಿಸ್ತಾರೆ. ಈಗ ನಮ್ ಫ್ರೆಂಡ್ ಒಂದ್ 2-3 ಆತರ ಆಗಿದೆ. ಅದೇ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲ ನಮ್ ಬೇರೆ ಕಡೆ ಲೋಡ್ ಇದೆ ಅಂತ ಬಂದ್ಬಿಟ್ಟು ಹೋದ್ರೆ ಬೆಸ್ಟ್. ಮಾಡ್ತಾರೆ ಸರ್. ಅಂದ್ರೆ ಇವನ ಹತ್ರ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ಖಾಲಿ ಮಾಡಿ ಅವರೇ ಕೊಟ್ಟಿರ್ತಾರೆ, ಅವರೇ ದುಡ್ಡು ಕೊಟ್ಟಿರ್ತಾರೆ, ಅವರೇ ಕರೆಸ್ತಾರೆ ಹುಡುಗರನ್ನೆಲ್ಲ. ಈ ತರ ಆಗಿದಾವೆ ಸರ್? ನಮ್ಗೆ ಆಗಿಲ್ಲ, ಫ್ರೆಂಡ್ ಸರ್ಕಲ್ ಆಗಿದೆ, ಬೇರೆಯವ್ರಿಗೆ ಆಗಿದೆ. ಹೌದು ಸರ್. ಓಕೆ. ಆಮೇಲೆ ಆ ಟೈಮಲ್ಲಿ ಏನು ಎಲ್ಲಾ ದುಡ್ಡನ್ನ ಇಸ್ಕೊಳ್ತಾರ ಏನೋ? ಸಾಯಿಸೋದು ಅಂದ್ರೆ ರಾಬ್ರಿ ತರ. ಅದೊಂದು ಡ್ರೈವರ್ಗಳು ಹುಷಾರಾಗಿ ಖಾಲಿ ಮಾಡಿ ಅಲ್ಲೇ ಇದ್ರಲ್ಲಿ ಈ ತರ ಇದಾವೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಮಾಡ್ತಾರೆ. ಆಮೇಲೆ ರೋಡ್ಗಳ ಗಾಡಿಗಳ ಅಡ್ಡಾಕೋದು. ಈಗ ಸರ್ ಲೊಕೇಶನ್ ಅಲ್ಲಿ ಕರೆಕ್ಟ್ ಆಗಿ ಲೊಕೇಶನ್ ತೋರ್ಸಲ್ಲ, ಯಾರೋ ಒಬ್ರು ಬರ್ತಾರೆ ಗೈಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆತರ ರಾಬರಿ ಮಾಡೋರು ಸಿಕ್ಕಾಪಟ್ಟೆ ಇದಾರೆ. ಏನಾದ್ರು ಟ್ರಾನ್ಸ್ಪೋರ್ಟ್ ಕೊಳ್ಳೋರ ಹತ್ರ ಮಾತಾಡ್ಕೊಂಡು, ಇಲ್ಲ ಗೊತ್ತಿಲ್ಲ ಅಂದ್ರೂ ಎಲ್ಲ ನಿನ್ಸಿ ಅಂಗಡಿಗಳನ್ನ ಕೇಳ್ಕೊಂಡು ಎಲ್ಗೋಗ್ಬೇಕಂತ ಕೇಳ್ಕೊಂಡು ಹೋದ್ರೆ ಬೆಸ್ಟ್. ಇಂತ ಇದು ಇವೆಲ್ಲ ನಡೀತಾ ಇದಾವೆ ಅಂತ ನಡೀತಾರೆ ಸರ್. ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಇಲ್ಲ, ಮತ್ತೆ ಸೇಫ್ಟಿನೂ ಇಲ್ಲ ಸರ್ ಈ ಡ್ರೈವಿಂಗ್ ಅಲ್ಲಿ. ಇನ್ನೊಂದು ಹೈವೇಗಳಲ್ಲಿ ಕೆಲವೊಂದೆಲ್ಲ ರೋಡ್ ಅಡ್ಡ ಹಾಕೋದು ಮಾಡ್ತಾರೆ ಸರ್. ಸುಮ್ನೆ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದೀವಿ ನಾವು, ಹೋಗ್ತಾ ಇರ್ತೀವಿ, ಸುಮ್ನೆ ಯಾರೋ ನೋಡಿಂಗಿಲ್ಲ ಬಂದ್ ಅಡ್ಡ ಹಾಕೋದು ಅದೆಲ್ಲ ಮಾಡ್ತಾರೆ. ನಾವು ಕರೆಕ್ಟ್ ಆಗಿ ಹೋದ್ರು ಬೇರೆ ಕರೆಕ್ಟ್ ಆಗಿ ಹೋಗಲ್ಲ ಸರ್, ಸುಮ್ನೆ ಚಮ ಕೊಡೋದು ಅಂತವ್ರ ಕಾರ್ಗಳವರು ಎಲ್ಲ ಮಾಡ್ತಾರೆ. ಈಗ ಅಂದ್ರೆ ಶೋಕಿಗೆ ಒಬ್ಬೊಬ್ರು ಡ್ರೈವಿಂಗ್ ಬಂದಿರ್ತಾರೆ, ಅಂತವ್ರು ಕೂಡ ಈ ತರ ಮಾಡ್ತಾರೆ ಸರ್. ಅಂದ್ರೆ ನಾವು ನೋಡಿರ್ತೀವಿ, ಈಗ ಲಾರಿಗಳು ಹೋಗ್ತಾ ಇದೆ ಅಂದ್ರೆ ಅವ್ರದ್ದು ಏನ್ ರೂಟ್ ಇರುತ್ತೆ, ಅವ್ರು ಒಂದು ರೂಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಲೋಡ್ ಹೆಂಗಿರುತ್ತೆ, ಸ್ಲೋ ಆಗಿ ಹೋಗ್ಬೇಕಾ, ಸ್ಲೋ ಆಗಿ ಯಾರು ತಂಟೆಗೆ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಸರ್. ಇನ್ನೊಂದೇನಂದ್ರೆ ಡ್ಯಾಶ್ ಬೋರ್ಡ್ ಕ್ಯಾಮರಾ ಹಾಕ್ಸೋದು ಬೆಸ್ಟ್ ಸರ್. ಮೊನ್ನೆ ನಾನು ಬರ್ಬೇಕು ನಮ್ಮ ಭಾರತ್ ಬೆನ್ ಗಾಡಿಲಿ ಬನಾರಸ್ ಕಾಶಿ ಹತ್ರ ನಾನು ಡ್ರೋನ್ ಬರ್ತಾ ಇದೀನಿ, ಒಂದ್ ಬೈ ಬಿಟ್ಟಿದ್ರು, ಆಪೋಸಿಟ್ ಆಟೋದವನು ಅಲ್ಲೇ ನಿನ್ಸ್ಕಿದ್ದ, ಆರೋ ನೋಡ್ತಾ ಇದೀನಿ, ಸೈಡ್ ನಾಗಿ ರೈಡ್ ಕೇಳ್ಕೊಂಬಿಟ್ಟ, ಗುದ್ದು ಟಚ್ ಆಯ್ತು. ನಮ್ಗೆ ಅವ್ನ್ ನೋಡಿ ನಮ್ಗೂ ಬೇಜಾರ ಅನ್ಸಾಯ್ತು. ಆಮೇಲೆ ಎಲ್ಲಾ ದೊಡ್ಡ ಅಲ್ಲಿ ಇದ್ದವ್ರೆಲ್ಲ ನಿಮ್ದೇ ತಪ್ಪೇನಿಲ್ಲ, ಆಟೋದೊಂದು ತಪ್ಪು ಅಂತ ಹೇಳಿ ಬೈಕ್ ಕಳ್ಸಿದ್ರು. ಈಗ ಏನೇ ಆದ್ರೂ ಸರ್ ದೊಡ್ಡ ಗಾಡಿ ಮೇಲೆ ಇದ್ ಮಾಡಕ್ ಬರಲ್ಲ ಸರ್. ಇವಾಗ ಯಾವ್ದೋ ಕಾರ್ ಆಯ್ತು, ಈಗ ನೋಡಿ ಕಾರ್ಗೆ ಮತ್ತೆ ಈಗ ಲಾರಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಲಾರಿ ಹೋಗಿ ಆಯ್ತು ಅಂತಾರೆ. ಹೌದು ಸರ್. ಈಗ ಟೆಂಪೋ ನಿಂತಿದ್ರು, ಕಾರ್ ಬಂದ್ ಗುದ್ದಿದ್ರು, ನೀನ್ ಯಾಕೆ ನಿಲ್ಸಿದ್ದೆ, ಪಾರ್ಕಿಂಗ್ ಇದ್ರು ನೀನ್ ಯಾಕೆ ನಿಲ್ಸಿದ್ದೆ, ಆತರ ಕೇಳ್ತಾರೆ ಸರ್. ಏನು ಮಾಡಕ್ಕಲ್ಲ ಸರ್, ಡ್ರೈವರ್ ಹಣೆ ಬರೋಣ ಇಷ್ಟು ಅಂತ ನಾವು ಸುಮ್ಮನೆ ಆಗ್ಬೇಕಷ್ಟೇ. ಒಂದ್ ಟ್ರಿಪ್ ಹೋದ್ರೆ ಟ್ರಿಪ್ ದುಡ್ಕೊಂಬೋದು ಅಂತ ಹೇಳಿ ಸುಮ್ಮನೆ ಆಗೋತೀವಿ. ಓಕೆ. ಇವಾಗ ಇಷ್ಟೆಲ್ಲ ಕೆಟ್ಟದ್ದು ಅಂದ್ರೆ ಶಾರ್ಟ್ ನ್ಯೂಸ್ ಮಾತಾಡಿದ್ರೆ ಒಳ್ಳೇದು ಇರುತ್ತೆ ಇದ್ರಲ್ಲಿ ಸರ್. ಒಳ್ಳೇದು ಇರುತ್ತೆ ಸರ್. ಎಲ್ಲಾರು ಕೆಟ್ಟವ್ರೆ ಅಂತ ಹೇಳಕ್ಕಾಗಲ್ಲ ಸರ್. ಒಬ್ಬೊಬ್ರು ಟಚ್ ಆದ್ರೂ ಸರಿ ಬೇಡ ತಪ್ಪಾಯ್ತು ನಮ್ದೆ ಅಂತ ನೋಡ್ತಾರೆ. ಏನಂದ್ರೆ ಸರ್ ಡ್ರೈವಿಂಗ್ ಬಿಟ್ಮೇಲೆ ಕಲ್ತ್ಮೇಲೆ ಬಿಡಕ್ಕಾಗಲ್ಲ ಅಂತಾರಲ್ಲ. ಅಂದ್ರೆ ಈಗ ಒಂದು ಲೋಡ್ ಹೋದ್ರೆ ಎಷ್ಟು ಉಳಿಬಹುದು, ಏನಾದ್ರೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ಈಗ ಮಂಗ್ಳೂರ್ ಬೆಂಗ್ಳೂರ್ ತಗೊಂತೀನಿ ಎಕ್ಸಾಂಪಲ್, ಇಲ್ಲಿಂದ ಒಂದ್ 15-20 ಸಾವಿರ ಮಾಡಿ ಕೊಡ್ತಾರೆ, ಖರ್ಚೆಲ್ಲವಾಗಿ ಒಂದ್ ಅರ್ಧ ಉಳಿತೀವಿ ಸರ್. ಅರ್ಧ ಉಳಿತೀವಿ. ಅಲ್ಲಿಂದ ಬರುವಾಗ ಮತ್ತೆ ಅಲ್ಲಿಂದ ಸರ್ ಈಗ ನಾವು ಇಲ್ಲಿಂದ ಹೋಗೋದಷ್ಟೇ ನಮ್ಗೆ ದುಡ್ಡು ಉಳಿಯೋದು, ಆ ಕಡೆಯಿಂದ ಬರೋದು ಬರೀ ಡೀಸೆಲ್ ಕಾಸು ಆಗುತ್ತೆ. ಡೀಸೆಲ್ ಕಾಸಾದ್ರೆ ಸಾಕು ಅಂತ. ಯಾಕಂದ್ರೆ 2 ದಿವಸ 3 ದಿವಸ ಕಾಯ್ದಿರ್ತೀವಿ, ತಿರ್ಗಾ ಅದ್ ಬಂದು ಇನ್ನೊಂದ್ ಲೋಡ್ ಮಾಡ್ಬೋದಲ್ಲ ರಿಟರ್ನ್. ಇಲ್ಲ ಕಾಯ್ಕೊಂಡ್ ಕೂತ್ಕೊಂಡ್ರೆ ತಿರ್ಗಾ ಕಂತ್ ಕಟ್ಟಕ್ಕಾಗಲ್ಲ, ಡ್ರೈವರ್ ಸಂಬಳ, ತಿರ್ಗಾ ಆಲ್ಟಿಂಗ್ ಹೋಗೋದ್ರೆ ಡೈಲಿ 2,000. ಒಂದ್ ನಿಮಿಷ, ಇಲ್ಲಿಂದ ನೀವು ಎಷ್ಟು ದುಡ್ಡು ಕೊಟ್ಟು ಅಂದ್ರೆ ಇಲ್ಲಿಂದ ಹೋಗಕ್ಕೆ ಎಷ್ಟು ದುಡ್ಡು ತಗೊಂಡಿರ್ತೀರಾ, ಆ ಕಡೆಯಿಂದ ಬರೋದನ್ನು ಅಷ್ಟು ದುಡ್ಡು ತಗೊಳಲ್ಲ. ಅಷ್ಟು ದುಡ್ಡು ತಗೊಳಲ್ಲ, ಅದಕ್ಕಿಂತ ಕಮ್ಮಿ ಬಂದಿರುತ್ತೆ. ಆತರ ಎಲ್ಲ. ಹೌದು. ಇಲ್ಲ ಅಪ್ ಅಂಡ್ ಡೌನ್ ಹೋದ್ರೆ ಏನು ವರ್ಕೌಟ್ ಆಗಲ್ಲ. ಆತರ ಅಪ್ ಅಂಡ್ ಡೌನ್ ಕೂಡ ಮಾತಾಡ್ಕೊಂಡಿರ್ತಾರೆ ಕೆಲವೊಂದು ಸರ್. ಅಪ್ ಅಂಡ್ ಡೌನ್ ಮಾತಾಡ್ಕೊಂಡಿದ್ರು ಬೇರೆ ಎಲ್ಲಾ ಟ್ರಾನ್ಸ್ಪೋರ್ಟ್ ಗಾಡಿಗಳು ಹಾಕಂತಾರೆ, ಅವ್ರ ಗೋಡನ್ ಗಾಡಿ ಹಾಕಂತಾರೆ, ಎಲ್ಲೋ ಹೊರಗಡೆ ಗಾಡಿ ಕೂಡ ರೇರ್ ಸರ್. ತಮಗೆ ಉಳಿಸ್ಕೊಳ್ಳಕ್ಕೆ ಇದಾಗುತ್ತೆ ಅಂತ. ಓಕೆ. ಮತ್ತೆ ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದಾವೆ ಸರ್? ಮುಂದೆ ಏನಿಲ್ಲ ಸರ್, ಈಗ ಮನೆ ಇಲ್ಲ, ಮನೆ ಕಟ್ಸ್ಬೇಕು, ಸ್ವಲ್ಪ ಗಾಡಿಗಳು ಒಂದೊಂದ್ 2-3 ವರ್ಷ ಗಾಡಿ ಸಾಲ ತೀರ್ಬೇಕು, ಮೇಲೆ ಒಂದೇನೋ ಒಂದ್ ಸೈಡ್ ತಗೊಂಡು ಮನೆಗೇನೆ ಕಟ್ಟಿ ಆಮೇಲೆ ಮದುವೆ ಗಿದ್ವಿ ಎಲ್ಲ ನೋಡ್ಕೊಂಬೇಕು ಸರ್. ಇದು ಹೇಗೆ ನೀವು ಇಷ್ಟ ಅಂದ್ರೆ ಇದು ಲಾರಿನ ಹಾಕೋದು ಅಂದ್ರೆ ಈಜಿ ಕೆಲಸ ಅಲ್ಲ ಸರ್. ಲಾರಿ ಮಾಡ್ಬೇಕಂದ್ರೆ ಈಸಿ ಅಲ್ಲ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು, ಡ್ರೈವಿಂಗ್ ಕೆಲಸ ಮಾಡಿರ್ಬೇಕು, ಆಮೇಲೆ ಎಲ್ಲಾ ಕಡೆ ತಿಳ್ಕೊಂಡಿರ್ಬೇಕು, ಆಮೇಲೆ ಎಲ್ಲಾ ಕಡೆ ತಿರ್ಗಾಡಿ ಕಾಂಟ್ಯಾಕ್ಟ್ ಇರ್ಬೇಕು ಸರ್. ಏಕಾಏಕಿ ಮಾಡ್ತೀನಿ ಅಂದ್ರೆ ಆಗಲ್ಲ.
ಆಮೇಲೆ ಒಂದು ಹೊಸ ಗಾಡಿ ಮಾಡ್ತೀನಿ ಅಂದ್ರೆ ಸರ್ DL, ಮನೆ ಪ್ರೂಫ್, ವೋಟರ್ ID ಪ್ರತಿಯೊಂದು ಕೇಳ್ತಾರೆ. ಆಮೇಲೆ ಸಿವಿಲ್ ಚೆನ್ನಾಗಿರ್ಬೇಕು ಮೇನು. ಆಮೇಲೆ ಕಂಟಿನ್ಯೂ ಫೈನಾನ್ಸ್ ತಗೊಳಕ್ ಹೋಗ್ಬಾರ್ದು. ತಗೊಂಡ್ರೆ ಅದು ಸ್ವಲ್ಪ ದಿನವರೆಗೂ ಮಾಡ್ಬೋದು ಸರ್. ನಮ್ಮೇಲೆ ಉಳ್ಸ್ಕೊಂತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಸಾಲ ತಿರುತ್ತೆ, ಆಮೇಲೆ ಬಂದ್ ಗಾಡಿ ಕಿತ್ಕೊಂಡು ಹೋಗ್ತಾರೆ. ಆಮೇಲೆ ಸೆಕೆಂಡ್ಸ್ ಗಾಡಿಗಳು ಅಂದ್ರೆ ನಮ್ ಮುಂದೆ ಓಡಿರೋ ಗಾಡಿ ತಗೋಬೇಕು. ಈಗ ಗೊತ್ತಿಲ್ಲದ ಗಾಡಿಗಳು ತಗೊಂಡ್ರೆ ಈಗ ನನ್ಗಾಯ್ತಲ್ಲ ಅದೇ ತರ ಆಗುತ್ತೆ. ಆತರ. ಈಗ ಗಾಡಿ ಹಾಕಿದ್ರಲ್ಲ, ಯಾವ ನಂಬಿಕೆ ನಾನ್ ಮಾಡೋ ಕೆಲಸದಲ್ಲಿ ನಮ್ಮೇಲೆ ನಂಬಿಕೆ ಇದ್ರೆ ಸಾಕು ಸರ್. ಯಾರೇನು ಈಗ ಈ ಗಾಡಿ ಮಡಿಕೊಂಡಿದ್ದೀನದೇ ಬಿಡೋ, ಅವನು ಲಕ್ಷಾಂತರ ರೂಪಾಯಿ ದುಡಿತಾನೆ ಗಾಡಿ ಮಾಡ್ಕೊನೆ ಅಂತ ಹೇಳ್ಕೊಂತಾರೆ. ಅಲ್ಲಿ ಖರ್ಚು ಎಲ್ಲ ನಮ್ಗೂ ಡ್ರೈವರ್ ಗೊತ್ತಿರುತ್ತೆ. ರೋಡ್ ಅಲ್ಲಿ ಏನೇ ಒಂದು 10 ಟೈರ್ ಹೊಡೆದೋಯ್ತು ಅಂದ್ರೆ ಸರ್ ನೆನ್ನೆ ಹೊಸ ಗಾಡಿ ಟೈರ್ ಹಾಕ್ತೆ 1 ಲಕ್ಷ ಆಯ್ತು. ಅದರಿಂದ ಇನ್ಶೂರೆನ್ಸ್ ಕಟ್ಟೆ ಟೋಟಲ್ ಒಂದ್ 3-4 ಲಕ್ಷ ನಂಗೆ 2 ತಿಂಗಳಲ್ಲಿ. ಯಾವ್ದಕ್ಕೆ? ಹಳೆ ಗಾಡಿಗೆ, ಭಾರತ್ ಬೆನ್ಸ್ಗೆ ಎಲ್ಲ ಒಂದ್ 4 ಲಕ್ಷ. ಟೈರ್ ಹಾಕ್ಸಿದ್ರೆ ಎಷ್ಟಾಗುತ್ತೆ ಸರ್? ಒಂದು ಟೈರ್ ಬಂದು 42, ಒಂದ್ ಜೊತೆ ಎರಡು ಟೈರ್ಗೆ 47,50,000 ರೂಪಾಯಿ ಐತೆ. ಅದ್ರ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಸರ್. ಈಗ MRF ಒಂದ್ ಬ್ರ್ಯಾಂಡು, ಬ್ರಿಸ್ಟೋನ್ ಒಂದ್ ಬ್ರ್ಯಾಂಡು, JK, ಅಪೋಲೋ ಆತರ. ಈಗ ಇರೋದ್ರಲ್ಲಿ MRF ಮತ್ತೆ ಬ್ರಿಸ್ಟೋನ್ ಪರವಾಗಿಲ್ಲ ಸರ್. ಟೈರ್ಗಳಲ್ಲಿ ಬೇಗ ಟೈರ್ ಹೋಗ್ಬಿಡುತ್ತೆ. ಟೈರ್ ಅಂದ್ರೆ ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡ್ಸ್ಬೇಕು, ಮತ್ತೆ ಪೌಡರ್ ಮಾಡ್ಸ್ಬೇಕು. ಅದೊಂದು ಮಾಡಿಸ್ಕೊಂಡ್ರೆ ಟೈರ್ ಅನ್ನು ಇದಾಗಲ್ಲ ಸರ್. ನಂದು 1 ಲಕ್ಷ ಉಳಿತು. ಚೆನ್ನಾಗಿ ಮೇಂಟೈನ್ ಮಾಡೋದು ಸರ್. ಅಂದ್ರೆ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಹೌದು ಸರ್. ಒಂದೊಂದ್ಸತಿ ಡ್ರೈವಿಂಗ್ ಫೀಲ್ಡ್ ಬೇಡ ಅನ್ಸಿದೆ. ಯಾಕಂದ್ರೆ ಸಿಂಗಲ್ ಹೋಗ್ತಾ ಇರ್ತೀವಿ, ಯಾರು ಅಡ್ಡ ಹಾಕಿದ್ರು, ಆಮೇಲೆ ಟಾರ್ಪಲ್ಲು ಕುಯ್ದ್ಬಿಟ್ಟು ಮಾಲ್ ಎತ್ಕೊಂಡು ಹೋದ್ರೆ ಅದ್ರ ನಮ್ ಓನರ್ ಡ್ರೈವರ್ಗಳೇ ದುಡ್ಡು ಕಟ್ ಮಾಡ್ತಾರೆ. ನಿದ್ದೆ ಬಂತು ಅಂತ ಹೇಳಿ ನಿನ್ಸ್ ಮಲ್ಗಿರ್ತೀವಿ, ಡೀಸೆಲ್ ಹೋಯ್ತು, ನೀನ್ ಯಾಕಪ್ಪ ಅಲ್ಲಿ ಮಲ್ಗೆ ಓನರ್ ಕೇಳೋದು. ಸರ್ ನಿದ್ದೆ ಬಂತು ಅದು ಹೇಳಿ ಕೇಳಿ ನಿದ್ದೆ ಬರಲ್ಲ. ಟೈಮ್ ಏನ್ ಮಾಡಕ್ ಆಗಲ್ಲ. ಆಮೇಲೆ ಟೈರ್ ಹೊಡೆದೋಯ್ತು, ಟೈರ್ ಪಂಚರ್ ಆಯ್ತು. ಒಂದೊಂದ್ ಟೈಮ್ ಬಿಸ್ಲ ಟೈಮಲ್ಲಿ ಡ್ರೈವಿಂಗ್ ಫೀಲ್ಡೇ ಬೇರೆ ಅನ್ಸ್ಬಿಡ್ತಿದೆ. ಅಂದ್ರೆ ನಾವು ಯಾರನ್ನ ಸಪೋರ್ಟ್ ಮಾಡ್ತೀವಿ, ನಾವು ಎಷ್ಟು ಅಡ್ಡ ಹಾಕಿದ್ರು ಹೈವೇಗಳ ಯಾರು ನಿಲ್ಸಲ್ಲ. ನೋಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಸರ್ ಒಂದ್ಸತಿ ಘಾಟ್ಗಳಲ್ಲಿ ಎಲ್ಲ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಇರೋದ್ರಲ್ಲಿ ಡ್ರೈವಿಂಗ್ ಬೆಸ್ಟ್ ಹೋಗೋದು, ವೇಸ್ಟ್ ಹೋಗೋದು. ಇರೋದ್ರಲ್ಲಿ ಕಲ್ತಿದೀವಿ ಬಿಡಕ್ ಆಗಲ್ಲ. ಏನೋ ಇದರಿಂದ ಒಂದ್ ಸ್ವಲ್ಪ ಅನ್ನ ತಿಂತಾ ಇದೀವಿ, ಅದು ಅಷ್ಟೇ ಸರ್. ಮುಂದೆ ಏನು ಇದನ್ನ ಆದಷ್ಟು ಬೇಗ ಲೋನ್ ಮುಟ್ಸೋ ಪ್ಲಾನ್? ನಾವ್ ಸರ್ ಮುಂದೆ ಇನ್ನೊಂದ್ 3 ವರ್ಷ 4 ವರ್ಷ ಲೋನ್ ತೀರ್ಸಿ ಮನೆ ಕಿಡ್ಸಿ ಮತ್ತೆ ಏನೋ ಒಳ್ಳೆ ಕಡೆ ಕಂಪ್ನಿಗಳು ಬಂದ್ರೆ ಗಾಡಿ ಇನ್ನೊಂದ್ ಹಾಕ್ಬಿಡೋಣ. ಸದ್ಯಕ್ಕೆ 2 ಗಾಡಿ ಕಳ್ದಿದೀನಿ, 2 ಗಾಡಿ ಮಾಡಿದೀನಿ. ಸದ್ಯಕ್ಕೆ ದೇವ್ರು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ಅಷ್ಟೇ ಸರ್. ಅಪ್ಪ ಅಮ್ಮ ಸಪೋರ್ಟ್. ಇನ್ನೊಂದು ದುಡಿತೀನಿ ಅನ್ನೋದಿದ್ರೆ ಎಲ್ಲ ಹೆಂಗ್ ದುಡಿತೀನಿ ಅಂತ ನಮಗ್ ನಂಬಿಕೆ ಇರೋದು ಸರ್. ಈಗ ಅವರು ಈಗ ನಿನ್ ಗಾಡಿ ತಗೊಂಬ ನಾನು ಓಡಿಸ್ತೀನಿ ಅವೆಲ್ಲ ಮಾಡೋ ಸರ್. ಡ್ರೈವರ್ಗಳು ನಿಂತ್ಕೊಂಡು ಗಾಡಿಗಳು ಹಾಕ್ಲೇಬಾರ್ದು ಸರ್. ಯಾಕಂದ್ರೆ ಈಗ ಡ್ರೈವರ್ ಇರ್ತಾರೆ, ನಾಳೆ ಹೋಯ್ತಾರೆ. ನಮ್ಮೇಲೆ ನಮ್ ನಂಬಿಕೆ ಇರ್ಬೇಕು, ಮಾಡ್ತೀವಿ ದುಡಿತೀವಿ ಆತರ. ತುಂಬಾ ಡ್ರೈವರ್ಗಳು ಕಡಿಮೆ ಅನ್ಸುತ್ತೆ ಈಗ, ಸಿಗಲ್ಲ. ಡ್ರೈವರ್ಗಳು ಅಂದ್ರೆ ಯಾರು ಸಿಗಲ್ಲ. ಈಗೆಲ್ಲ ಅವ್ರವ್ರ ಗಾಡಿ ಹಾಕೊಂಡಿರ್ತಾರೆ. ಏನ್ ಸರ್ 50,000 ಕೊಟ್ರೆ ಗಾಡಿ ಕೊಡ್ತಾರೆ, ಗಾಡಿ ಕೊಟ್ಬಿಡ್ತಾರೆ. ಆಮೇಲೆ ಸಿವಿಲ್ ಚೆನ್ನಾಯ್ತು ಅಂದ್ರೆ ಜಮೀನ್ ಇರ್ಬೇಕು, ಜಮೀನ್ ಇದ್ರೆ ಗಾಡಿ ಕೊಟ್ಟೆ ಕೊಡ್ತಾರೆ. ಅಂದ್ರೆ ಈಗ ಇನ್ನೊಂದು ಕೇಳಿದೀನಿ, ಡ್ರೈವರ್ಗಳು ಕುಡಿತಾರೆ ಅಂತ. ಸರ್ ಡ್ರೈವರ್ ಎಲ್ಲಾ ಡ್ರೈವರ್ ಕುಡಿಯಲ್ಲ ಸರ್. ಏನೋ ಟೆನ್ಷನ್, ಮನೆ ಕಡೆ ಟೆನ್ಷನ್, ಆಲ್ಟ ಎಲ್ಲ ಕುಡಿತಾರೆ. ಅಂದ್ರೆ ಇನ್ನೊಂದು ಕೇಳೋದ್ರ ಕುಡಿದ್ರೇನೆ ಅವ್ರಿಗೆ ಡ್ರೈವಿಂಗ್ ಬರುತ್ತೆ ಅಂತ ಎಲ್ಲೋ ಕೇಳ್ದಂಗೆ. ಹಳೆ ಡ್ರೈವರ್ಗಳು ಇರ್ತಾರೆ, ಅಂದ್ರೆ ನಾವ್ ನೋಡಿಲ್ಲ ಇದುವರೆಗೆ ಯಾವ್ದು. ಅಂದ್ರೆ ಅವ್ರಿಗೆ ಅದೇನೋ ಕುಡಿದ್ರೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂತಾರೆ. ಗಾಡಿ ಹೊಡಿಯಕ್ಕೆ. ನಮ್ಗ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅಂದ್ರೆ ಕುಡಿಯೋದು ತಪ್ಪಲ್ಲ ಸರ್. ತಪ್ಪಂದ್ರೆ ಅವ್ರ ಇಷ್ಟ ಸರ್. ನಾವ್ ಹೇಳಕ್ಕಾಗಲ್ಲ, ನೀವು ಕುಡಿಬೇಡಿ ಮಾಡ್ಬೇಡಿ ನಾವ್ ಹೇಳಕ್ಕಾಗಲ್ಲ. ಕುಡಿಯೋದಲ್ಲ, ಕುಡಿದ್ಬಿಟ್ಟು ಗಾಡಿ ಓಡಿಸೋದು ಅದು ತಪ್ಪು ಸರ್. ದೇವ್ರನ್ನ ತಪ್ಪು. ಈಗ ಅಶ್ಮತ್ ಏನೋ ಹೆಚ್ಚು ಕಮ್ಮಿ ಸರ್, ಏನು ಆಗಲ್ಲ. ಅಶ್ಮತ್ ಆಯ್ರುನು ಇವ್ರ ಮೇಲೆ ಬರ್ತಾರ, ಓನರ್ಗೂ ಕೆಟ್ಟ ಹೆಸರು, ಇವ್ರಿಗೂ ಕೆಟ್ಟ ಹೆಸರು, ಆತರ ಹಿಂಸೆ ಸರ್. ಅಂದ್ರೆ ನಾನು ಅದು ನೋಡಿಲ್ಲ. ಈಗ ಹೆಂಗೆ ಗಾಡಿ ಓಡಿಸ್ರು ಸರ್, ಇವ್ನು ಕುಡ್ದೆ ಗಾಡಿ ಓಡಿಸ್ತಾಂತಾರೆ. ಡ್ರೈವರ್ ಅಂದ್ರೆ ಕುಡ್ದೆ ಗಾಡಿ ಓಡಿಸ್ತಾರೆ ಅಂತ ಅದೊಂದಿದೆ ಎಲ್ರೂ ಮೈಂಡ್ ಇದೆ ಸರ್. ಕುಡಿದ್ರೆ ಚೆನ್ನಾಗಿ ಓಡಿಸ್ತಾರೆ ಅಂತ. ಈಗ ಪೊಸಿಷನ್ ಅಲ್ಲಿ ಅವರೇ ಇದ್ರೆ ಅವ್ರಿಗೆ ಅನ್ಸೈತೆ ಅದು, ನಾವೇನು ಮಾಡಕ್ಕಲ್ಲ ಸರ್. ಈಗ ಈ 25 ವಯಸ್ಸಿಗೆ ಒಂದು ಲಾರಿ ಓನರ್ ಆಗಿದೆ, ಹೇಗ ಅನಿಸ್ತಾ ಇದೆ? ಏನಂದ್ರೆ ನಮ್ಮ ಅಪ್ಪರು ಡ್ರೈವರು, ನಮ್ಗೆ ಡ್ರೈವಿಂಗ್ ಫೀಲ್ಡ್ ಇಷ್ಟ ಇರಲಿಲ್ಲ ಸರ್. ಏನೋ ಒಂದು ಮನೆ ಕಡೆ ಕಷ್ಟ. ಈಗ ಬೇರೆ ಕಡೆ ಎಲ್ಲಿ ಹೋದ್ರು ರೆಸ್ಪಾನ್ಸ್ ಆಗಲ್ಲ, ಮೇಂಟೈನ್ ಆಗಲ್ಲ. ಡ್ರೈವಿಂಗ್ ಅಂದ್ರೆ ಏನೋ ಒಂದು ಇರೋದಲ್ಲಿ ತಕ್ಕ ಮಾಡಿಕೆ ಪರವಾಗಿಲ್ಲ ಸರ್. ಅದೊಂದು ಸರ್. ಈಗ 2ನೇ ಗಾಡಿ ಇದು. 2ನೇ ಗಾಡಿ ದೇವ್ರ ದಯೆಯಿಂದ, ಮನೆಯ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾ ಇದೆ. ಆಟೋ ಆಯ್ತು, ಇವತ್ತೆಲ್ಲ ಆಟೋ ಮುಗಿಸ್ಕೊಂಡಿದೀನಿ. ನಂಬರ್ ಈಗಲೇ ಬಂತು. ಇನ್ನು ಇದನ್ನೆಲ್ಲ ಸ್ವಲ್ಪ ಬಾಡಿ ಗಿಡ ಕೆಲ್ಸಿ ಆ ಕಡೆ ತಗೊಂಡು ಇನ್ನ ಖರ್ಚು ಸುಮಾರು ಸರ್. ಹೊಸ ಗಾಡಿ ತಗೊಳೋದಲ್ಲ, ತಗೊಂಡ್ರೆ ಸಿಕ್ಕಾಪಟ್ಟೆ ಖರ್ಚು. ಓಕೆ, ಹೊಸ ಗಾಡಿ ತಗೊಂಡ್ರೆ ಏನೇನೆಲ್ಲ ಬರುತ್ತೆ? ಆಲ್ಮೋಸ್ಟ್ ಇದೇನಿದೆ ಫುಲ್ ಟ್ರಕ್ ಇದೆಷ್ಟು ಬರುತ್ತೆ? ಇನ್ನೇನು ಟಾರ್ಪಲ್ ಅವೆಲ್ಲ ಎಕ್ಸ್ಟ್ರಾ ಮಾಡಿಸ್ಬೇಕು, ನಾವು ತಗೋಬೇಕು. ಓಕೆ. ಮತ್ತೆ ಎಕ್ಸ್ಟ್ರಾ 1 ಲಕ್ಷ ಬೇಕು. 1 ಲಕ್ಷ ಬೇಕೇ ಬೇಕು. ಇವಾಗ ಮದುವೆ ಪ್ಲಾನ್ ಸರ್? ಮದ್ವೆ ಅಂದ್ರೆ ಈಗ ಸಾಲ ಮಾಡ್ಕೊಂಡು ಮದ್ವೆ ಆಗ್ಬಾರ್ದು ಸರ್. 1 ರೂಪಾಯಿ ಖರ್ಚಿರ್ಬಾರ್ದು. ಯಾಕಂದ್ರೆ ಈಗ ಗಾಡಿ ಕಂತು ಕಟ್ಟಕ್ಕಾಗಲ್ಲ. ಈಗ 1 ತಿಂಗಳು ಗಾಡಿ ಓಡಿಲ್ಲ ಅಂತಂದ್ರೆ ಮನೆ ಮೇಂಟೈನ್ ಮಾಡಕ್ ಕಷ್ಟ ಸಿಕ್ಕಾಗುತ್ತೆ.
ಈಗ ಕಟ್ಟೋಣವರು ಮೇಂಟೈನ್ ಮಾಡಕ್ಕಾಗಲ್ಲ, ಮನೆಯವ್ರನ್ನು ಇದ್ ಮಾಡಕ್ಕಾಗಲ್ಲ ಅಂತ ಸಂಧಿ ಇರ್ತಾರಲ್ಲ ಆತರ ಸಾಲ ಇರಬಾರ್ದು, ಸಾಲ ಇಲ್ಲದೆ ಮದುವೆ ಆಗುತ್ತೆ ಸರ್. ಈಗ ನಮ್ಮ ಅಂದ್ರೆ ಇನ್ನು 25 ವರ್ಷ ಪರವಾಗಿಲ್ಲ. ಅಂದ್ರೆ ಅಪ್ಪ ಅಮ್ಮ ಏನಾರ ಮಾಡಿಕ್ಕಿರ್ಬೇಕು, ಮಾಡಿದ್ರೆ ಸರಿ. ನಮ್ಗೇನು ಮಾಡಿದ್ರು ಅದು ಏನೋ ಟೈಮ್ ಚೆನ್ನಾಗಿಲ್ಲ ಇದಾಯ್ತು, ಈಗ ನಾವೇನ ಸ್ವಲ್ಪ ಏನಾರ ಕೂಡಿಕೆ ಮಾಡಿ ಆಮೇಲೆ ನೋಡೋಣ ಸರ್, ನೆಕ್ಸ್ಟ್ ಪ್ಲಾನ್ ಸರ್ ಅದು. ಓಕೆ, ಆದಷ್ಟು ಬೇಗ ಇದು ಲೋನ್ ಕ್ಲಿಯರ್ ಆಗಿ ಹೊಸ ಮನೆ ಕಟ್ಟಿ ಮದುವೆನೂ ಮಾಡ್ಕೊಳ್ಳಿ, ಮದುವೆಗೂ ನಮ್ಮನ್ನು ಕರೀರಿ, ಮಿಸ್ ಮಾಡಬೇಡಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಅದೇ ರೀತಿ ನಿಮ್ಮ ಚಾನಲ್ ಹೇಳ್ಬಿಡಿ ಸರ್. ನಂದು ಯೋಗೇಶ್ ಟೆಕ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಾನು ಬಂದು 2 ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ, ನಮಗೂ ಸಪೋರ್ಟ್ ಮಾಡಿ. ಒಳ್ಳೆ ಒಳ್ಳೆ ಕಂಟೆಂಟ್ ನ ಕೊಡ್ತಾ ಇದಾರೆ. ನೀವ್ ಏನು ಇಲ್ಲಿ ನೋಡಿದ್ರಲ್ಲ, ಇದನ್ನ ಲೈವ್ ಆಗಿ ನೀವು ನೋಡ್ಬೋದು. ಕೆಲವೊಂದೆಲ್ಲ ಪ್ರಾಬ್ಲಮ್ ಗಳಾಗ್ತವೆ, ಎಲ್ಲ ಹೇಳಿದ್ರೆ ಅದನ್ನೆಲ್ಲ ಅವರ ಚಾನಲ್ ತೋರಿಸಿದ್ದಾರೆ. ಈಗ ಏನಂತಂದ್ರೆ ಸ್ವಲ್ಪ ಬೈಕ್ ಲಾಗೋರ್ಗಳು ಸ್ವಲ್ಪ ಸಪೋರ್ಟ್ ಮಾಡೋದು ಜಾಸ್ತಿ, ಟ್ರಕ್ ಡ್ರೈವರು ಅವ್ರು ಎಷ್ಟೊಂದು ಕಷ್ಟ ಅನ್ಭವಿಸಿದ್ರು ಏನೋ ಮಾಡಿದ್ರು ಸಪೋರ್ಟ್ ಮಾಡೋದ್ ಕಮ್ಮಿ ಸರ್. ಏನಂದ್ರೆ ಒಳ್ಳೆ ಸೂಟು ಊಟ ಹಾಕೊಂಡಿ ಶೋಕಿ ಮಾಡ್ಕೊಂಡಿದ್ರೆ ಅಂತ ಜನಗಳು ನೋಡೋದು ಜಾಸ್ತಿ. ಡ್ರೈವರ್ಗಳು ಅಯ್ಯೋ ಬಿಡು ಏನ್ ಡ್ರೈವರ್ ಅಂತ ಅಂತಾರೆ, ಏನ್ ತೋರಿಸ್ತಾನೆ, ಏನ್ ದಿನ ಇದ್ದಿದೆ ಇವ್ರದ್ದು ಅಂತ. ಹೌದು, ಕರೆಕ್ಟ್ ಸರ್. ಓಕೆ, ಅಂತದ್ರಲ್ಲೂ ಕೂಡ ಒಳ್ಳೆ ರೀತಿಯ ಕಂಟೆಂಟ್ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಡಿಸ್ಕ್ರಿಪ್ಷನ್ ಇವರ ಚಾನಲ್ ಲಿಂಕ್ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.